ಇನ್ನು 2026ರಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಅಂತ? ಕನ್ಯಾ ರಾಶಿಯವರಿಗೆ 12ನೇ ಮನೆಯಲ್ಲಿ ಇದ್ದಂತಹ ಕೇತು ಕಂಟಿನ್ಯೂ ಆಗ್ತಾನೆ. ಕೇತುವಿನ ಪ್ಲೇಸ್ಮೆಂಟ್ 12ನೇ ಮನೆಯಲ್ಲೇ ಇರುತ್ತೆ. ನಾವು ಮೊದಲಿಗೆ ತಗೊಳ್ತಾ ಇರೋವಂಥದ್ದು ಗುರು 10ನೇ ಮನೆಯಿಂದ 11ನೇ ಮನೆಗೆ ಮೂವ್ ಆಗುವಂಥದ್ದು. ಇಷ್ಟು ದಿನ ನಿಮ್ಮ ಉದ್ಯೋಗದಲ್ಲಿ ಒಂದು ಒಳ್ಳೆಯ ಗ್ರೋತನ್ನು ನೀವು ನೋಡ್ತಾ ಇದ್ರಿ. ಗುರು ಯಾವಾಗಲೂ ಉದ್ಯೋಗ ಸ್ಥಾನದಲ್ಲಿದ್ದಾಗ ಹೊಸ ಉದ್ಯೋಗವನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಬಿಸ್ನೆಸ್ನಲ್ಲಿ ಗ್ರೋತ್ ಮಾಡಿಸಿರ್ತಾನೆ. ಅದು ಈ ವರ್ಷ ಕೂಡ ಇನ್ನೂ ಕನ್ಯಾ ರಾಶಿಯವರಿಗೆ ಹಾಗೆ ಕಂಟಿನ್ಯೂ ಆಗುತ್ತೆ. ಪಾಸಿಟಿವ್ ಆದಂತಹ ಇಯರ್ ಇದು. ಕನ್ಯಾ ರಾಶಿಯವರಿಗೆ ಗುರುವಿನ ವಿಚಾರದಲ್ಲಿ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಪಾಸಿಟಿವ್ ಆದಂತಹ ಚೇಂಜಸ್ನ ನೀವು ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ನಾವು ರಾಹುವಿನ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವರಿಗೆ ಇಷ್ಟು ಆಲ್ಮೋಸ್ಟ್ ಇಯರ್ ಪೂರ್ತಿ ರಾಹು ಇರುವಂಥದ್ದು 6ನೇ ಮನೆಯಲ್ಲಿ. ಹಾಗಾಗಿ ಶತ್ರು ಸಂಹಾರ ಆಗುವಂಥದ್ದು, ರೋಗಗಳು ಏನಾದರೂ ಇದ್ದರೆ ಓವರ್ಕಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಂಗ್ಲೀಷ್ ಮೆಡಿಸನ್ಗೆ ಹೋದರೆ ನಿಮಗೆ ಒಳ್ಳೆಯ ಮೆಡಿಕೇಷನ್ ಸಿಕ್ಕು ನೀವು ಅದರಿಂದ ನಿಮ್ಗೆ ಯಾವುದೇ ಹೆಲ್ತ್ ಇಶ್ಯೂ ಇದ್ದರೂ ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಲೈಫ್ನ ಲಕ್ಸುರಿಯನ್ನು ಮಾಡ್ಕೊಳ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಕನ್ಯಾ ರಾಶಿಯವರು ಹೊಸದಾಗಿ ಲೋನ್ಗಳಿಗೆ ಅಪ್ಲೈ ಮಾಡಿದ್ರೆ ಲೋನ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಕಾರ್ ತೊಗೊಳ್ಬೇಕು ಅಂದರೆ ಕಾರ್ ತೊಗೊಳ್ಳೋದಕ್ಕೆ ಈ ಸಮಯದಲ್ಲಿ ಅವಕಾಶ ಇರುತ್ತೆ. ಒಟ್ಟಿನಲ್ಲಿ ನಿಮ್ಮ ಲೈಫ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ನೀವು ಲೋನ್ ಮುಖಾಂತರ ಮಾಡ್ಕೊಳ್ಬೇಕು ಅಂತಿದ್ರೆ ಅದು ಆಗುತ್ತೆ. ಹಾಗೆಯೇ ನೀವು ಲೋನ್ ಕ್ಲಿಯರ್ ಮಾಡಬೇಕು ಅಂತಿದ್ರೆ ಕೂಡ ರಾಹುವಿನ ಈ 6ನೇ ಮನೆಯ ಒಂದು ಪ್ರೆಸೆನ್ಸ್ ಏನಿದೆ ಇದು ನಿಮಗೆ ಪಾಸಿಟಿವ್ ಆದಂತಹ ಚೇಂಜಸ್ ತಂದು ಕೊಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನಂತರ ಏನಾಗುತ್ತೆ, ಡಿಸೆಂಬರ್ ಕೊನೆಯಲ್ಲಿ ರಾಹು ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿ ಪಂಚಮ ಸ್ಥಾನಕ್ಕೆ ಬರ್ತಾನೆ ಅಂತ ಹೇಳ್ಬಿಟ್ಟು. ಆಗ ಕನ್ಯಾ ರಾಶಿಯವರಿಗೆ 5ನೇ ಮನೆ ರಾಹುವಿನ ಕನೆಕ್ಷನ್ ಬರುತ್ತೆ ವರ್ಷದ ಅಂತ್ಯದಲ್ಲಿ. ಆಗ ಸ್ವಲ್ಪ ನಿಮ್ಮ ಏನು ವಿದ್ಯಾಭ್ಯಾಸ ಇದೆ ಅಲ್ಲಿ ಅಡೆತಡೆಗಳು ಹೆಚ್ಚಾಗಬಹುದು. ನಿಮಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ. ಓದಿನ ವಿಚಾರದಲ್ಲಿ ನೀವು ತುಂಬ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ನೀವು ಇಷ್ಟಪಟ್ಟವರಿಂದ ಕನ್ಯಾ ರಾಶಿಯವರಿಗೆ ಚೀಟಿಂಗ್ ಆಗೋದಕ್ಕೆ ಅವಕಾಶ ಇರುತ್ತೆ ಡಿಸೆಂಬರಲ್ಲಿ. ಅಂದರೆ ಈ ವರ್ಷದ ಅಂತ್ಯದಲ್ಲಿ ನೀವು ನಿಮ್ಮ ಪ್ರೀತಿ ಪ್ರೇಮ ಪ್ರಣಯದ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ಅಂತ ಹೇಳ್ಬೋದು. ಇನ್ನು ಈ ರಾಹುವಿನ ವಿಚಾರಕ್ಕೆ ಬಂದಾಗ ನಾನು ಅವಾಗಲೇ ಹೇಳಿದಾಗೆ ಈ ಸ್ಮೋಕಿ ಕ್ವಾರ್ಟ್ಸ್ನ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ವರ್ಷಾಂತ್ಯದಲ್ಲಿ ವರ್ಷ ಪೂರ್ತಿ ಕೂಡ ನೀವು ಅದನ್ನು ಯೂಸ್ ಮಾಡಬಹುದು. ಹಾಗೆಯೇ ನಿಮ್ಮ ಲವ್ ಲೈಫ್ ಚೆನ್ನಾಗಿರಬೇಕು ವರ್ಷಾಂತ್ಯದಲ್ಲಿ ಅಂತ ಹೇಳಿದ್ರೆ ನೀವು ರೋಸ್ ಕ್ವಾರ್ಟ್ಸ್ ಅನ್ನುವಂತಹ ಒಂದು ಸ್ಟೋನ್ನ ಧಾರಣೆ ಮಾಡಬಹುದು. ಇನ್ನು ಗುರುವಂತೂ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ನ ಕೊಡ್ತಾನೆ ಇದ್ದಾನೆ. ಇನ್ನು ಕನ್ಯಾ ರಾಶಿಯವರಿಗೆ ವಿವಾಹಕ್ಕೆ ವಿಳಂಬ ಅಂತ ಹೇಳಿದೆ. 7ನೇ ಮನೆಯಲ್ಲಿರುವಂತಹ ಶನಿ ಸ್ವಲ್ಪ ವಿಳಂಬವನ್ನು ಮಾಡಿಕೊಡ್ತಾನೆ. ಹಾಗಾಗಿ ನೀವು ಮದುವೆಗೆ ಸಂಬಂಧಿಸಿದಂಗೆ ಕೂಡ ಈ ನಿಮಗೆ ಒಳ್ಳೆಯ ಸಂಬಂಧಗಳು ಬರಬೇಕು, ಮದುವೆ ಆಗಬೇಕು ಅಂತ ಹೇಳಿದ್ರೆ, ಸೆಲ್ಫ್ ಲವ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ನೀವು ರೋಸ್ ಕ್ವಾರ್ಟ್ಸ್ನ ಹಾಕೊಳ್ಳೋದು ತುಂಬ ಒಳ್ಳೆಯದು. ವೈದಿಕ ರೀತಿಯ ಪರಿಹಾರಗಳು ಅಂತ ಬಂದಾಗ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಚೆನ್ನಾಗಿರಬೇಕು, ಮದುವೆ ಆಗಬೇಕು ಅಂತ ಇದ್ದರೆ ಶನಿದೇವರ ಆರಾಧನೆಯನ್ನು ನೀವು ಮಾಡ್ಕೊಳ್ಳಿ. ಶನಿಗೆ ಸಂಬಂಧಿಸಿದಂಗೆ ತಿಲತೈಲ ಅಭಿಷೇಕ, ದಶರಥ ಕೃತ ಶನಿ ಸ್ತೋತ್ರವನ್ನು ಕೇಳೋದು, ಶನಿಯ ಮೂಲ ಮಂತ್ರವನ್ನು ಪಠಣ ಮಾಡೋದು ಈ ಸಮಯದಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಎಸ್ ಮೇಡಮ್, ಇದು ಕನ್ಯಾ ರಾಶಿಯವರದ್ದಾಗಿತ್ತು.